ನಂಗೆ ಗೊತ್ತು ನೋಡೋಕೆ ತುಂಬ ಹೋಮ್ಲೆಸ್ ಆಗಿದ್ದೀನಿ, ಬಟ್ ಈ ಒಂದು ರೆಸಿಪಿ ಈ ಒಂದು ಮಳೆಗಾಲದಲ್ಲಿ ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಮನೆಗೆ ಹೋದಂಗೆ ಫೀಲ್ ಆಗುತ್ತೆ. ಇದಕ್ಕೆ ನಾನು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಫಸ್ಟು ದಂಟಿನ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಳ್ಳಿ. ನಾರ್ಮಲಾಗಿ ಅಂಗಡಿನಲ್ಲಿ ಹೋಗ್ಬಿಟ್ಟು ದಂಟಿನ ಸೊಪ್ಪು ಅಂತ ಕೇಳಿ ಅವರೇ ಎತ್ಕೊಡ್ತಾರೆ, ಸೊ ಟೆನ್ಷನ್ನೇ ಬೇಡ. ಸೊ ಒಂದು ಕುಕ್ಕರಲ್ಲಿ ಸ್ವಲ್ಪ ಬೇಳೆ, ದಂಟಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ನೀರು ಹಾಕೊಂಡು 4 ವಿಷಲ್ ಕೂಗಿಸ್ಕೊಳ್ಳಿ. ಇವಾಗ ಅದು ಬೇಯ್ತಿರ್ಬೇಕಾದ್ರೆ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಟೊಮೆಟೊ, ಈರುಳ್ಳಿ, ತೆಂಗಿನಕಾಯಿ ಪೀಸು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತೆ ಹುಣಸೆ ಹಣ್ಣು, ಖಾರ ತಕ್ಕಷ್ಟು ಒಣಮೆಣಸಿನ್ಕಾಯಿ ಮತ್ತೆ ಮನೇಲಿ ಯೂಸ್ ಮಾಡಿರೋ ಸಾಂಬಾರ್ ಪೌಡರ್ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಬೆಂದಿರೋ ದಂಟಿನ ಸೊಪ್ಪಲ್ಲಿ ಸ್ವಲ್ಪ ನೀರು ಬಸ್ಕೊಂಡು ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲಾನು ಹಾಕಿ ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೋದು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡು ಇದಕ್ಕೆ ಹಾಕೊಳ್ಳಿ. ತುಂಬ ಟೇಸ್ಟಿ ಆಗಿರುವ ದಂಟಿನ ಸೊಪ್ಪು ಹುಳಿ ರೆಡಿ. ಒಂದು ಪ್ಲೇಟಿಗೆ ರೈಸ್ ಹಾಕೊಂಡು, ಸಾಂಬಾರು ಹಾಕೊಂಡು, ಒಣಮೀನು ಫ್ರೈ ಹಾಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ. ನಿಮ್ಗೊಂದು ತುತ್ತು. ನೀವು ಇದನ್ನು ಮುದ್ದೆ ಜೊತೆ ಕೂಡ ಟ್ರೈ ಮಾಡಿ ನೋಡಿ. ಈ ಒಂದು ರೆಸಿಪಿ ನನ್ನ ಕೊಲೀಗ್ ಅವ್ರ ಅಮ್ಮ ಹೇಳ್ಕೊಟ್ಟಿದ್ದು. ಥ್ಯಾಂಕ್ ಯು ವೆರಿ ಮಚ್. ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ.